ನೋಡ್ಕೊಳ್ಳಿ, ನಾರ್ಮಲ್ ಆಗಿ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಹಂಗೆ ಚಾಂದ್ ಇದ್ದಾಗ ಅವ್ರು ಇವತ್ತು. ಇದು ಊಟಿ ಹೋಗ್ತಾ ಇದೀವಿ ಇವಾಗ. ಸ್ವಲ್ಪ ಹೊತ್ತು ಬಿದ್ದೋಗಿತ್ತು, ಈಗ ಊಟಿ ಹೋಗ್ಬಿಟ್ಟು ಬರ್ತೀವಿ. ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇರೋದು ನೋಡಿ ಒಂದು ಮಗದಲ್ಲಿ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೆನ್ನೆ ಡ್ರೆಸ್ಸಲ್ಲೇ ಇದ್ದೀನಿ ಅನ್ಕೋಬೇಡಿ. ಇವಾಗ ತಿಂಡಿ ಮನೇಲಿ ಎಲ್ಲ ಬೆಂಗಳೂರು ಹೋಗೋರೆ, ಮಮ್ಮಿ ಅಪ್ಪ ಎಲ್ಲ ಹಾಸ್ಪಿಟಲ್ ಅಪ್ಪಂಗೆ ಅಂತ. ಅದಕ್ಕೋಸ್ಕರನೇ ತಿಂಡಿ ತೊಗೊಂಬಂದಿದ್ದೀನಿ. ತಿಂಡಿ ತಿನ್ಕೊಂಡು ಇವಾಗ ಹೊರಡಬೇಕು. ರೆಡಿ ಆಗಿ ಹೋಗ್ತೀನಿ ಇವಾಗ. ಇದೇ ಡ್ರೆಸ್ ಅಂದರೆ ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಮತ್ತೆ ಅದು ಹಾಕೊಂಡು ಹೋಗಬೇಕಲ್ಲ ಅಂದ್ಬಿಟ್ಟು ಅಷ್ಟೇ. ಇವಾಗ ಹೋಗ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೊರಡ್ತೀನಿ ಇಲ್ಲಿಂದ ಕಾಲೇಜ್ ಹತ್ರಕ್ಕೆ. ಎಲ್ಲರೂ BGS ಆಡಿಟೋರಿಯಮ್ಗೆ ಹೋಗೋರೆ, ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಏನು ಇಂಡಕ್ಷನ್ ಪ್ರೋಗ್ರಾಮ್ ಮತ್ತು ನೋಡ್ಕೊಂಬರೋಣ ಅಂತ. ಏನು ಕಾಲೇಜಲ್ಲಿ ಇಷ್ಟೊಂದು ಟೈಪ್ ಫಂಕ್ಷನ್ಸ್ ಮಾಡ್ತಾವ್ರೆ. ಲಾಸ್ಟ್ ವೀಕಿಂದ ಫಂಕ್ಷನ್ಸ್ ಇದೆ ಜಾಸ್ತಿ. ನೋಡ್ಕೊಂಬರ್ತೀನಿ. ಫಂಕ್ಷನ್ ಇದ್ದಿದ್ದು ನಮಗೆಲ್ಲ ಇವಾಗ ನ್ಯೂ ಬ್ಯಾಚಸ್ ಬರುತ್ತಲ್ಲ, ಅವ್ರಿಗೆ ನಾವು ಸುಮ್ಮನೆ ನೋಡೋಕ್ಕೆ ಅಂತ ಬಂದಿದ್ದು. ಅವ್ರಿಗೇನು ಇಂಡಕ್ಷನ್ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ನಾವೇನು ಮಾಡೋದು ಒಳಗಡೆ ಅವ್ರಿಗೆ ಹೇಳ್ಕೊಡ್ತಾರೆ. ಅದಕ್ಕೆ ಈಚೆ ಬಂದಿದ್ದೀವಿ ನಾವು. ನೋಡ್ಕೊಳ್ಳಿ, ನಾರ್ಮಲ್ ಆಗಿ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಹಂಗೆ ಚಾಂದ್ ಇದ್ದಾಗ ಅವ್ರು ಇವತ್ತು. ಇದು ಊಟಿ ಹೋಗ್ತಾ ಇದೀವಿ ಇವಾಗ. ಸ್ವಲ್ಪ ಹೊತ್ತು ಬಿದ್ದೋಗಿತ್ತು, ಈಗ ಊಟಿ ಹೋಗ್ಬಿಟ್ಟು ಬರ್ತೀವಿ. ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇರೋದು ನೋಡಿ ಒಂದು ಮಗದಲ್ಲಿ. ಮತ್ತೆ ಚೇಂಜ್ ಆಗ್ತಾ ಇದ್ದಾರೆ ಇವಾಗ. ಇದೇನು ಇಲ್ಲೇ ಶಿಫ್ಟ್ ಆಗಿ ಹೋಗ್ತಾವ್ರು ಇಬ್ರು. ಇವಾಗ ಹೊಸ ಡ್ರೈವರ್, ಇವ್ರದ್ದು ಟೆಸ್ಟಿಂಗ್ ಡ್ರೈವ್ ಎಲ್ಲ ತೋರಿಸ್ತೀನಿ ರೀ. ಗುರು, ನೀನು ಇವತ್ತು ಏನಾರ ಅದು ಗೇರ್ ನೋಡ್ಕೊಂಡು ಗೇರೆಲ್ಲ ಹಾಕಿದ್ರೆ ನಿನಗೆ ಲೈಸೆನ್ಸ್ ಕ್ಯಾನ್ಸಲ್. ಕಮಾನ್. ಹೆಂಗೆ ರೇಬನ್ ಇಲ್ಲಿ ನೋಡಿ, ರೇಬನ್ ಬಿಸ್ಮಿಲ್ಲಾ. ಗಾಡಿ ಸ್ಟಾರ್ಟ್ ಆಯಿತು. ಗಾನೇನಕ್ಕೋ ಬೇಡ ಬಿಡಿ ಸರ್, ಕಾಪಿ ರೈಟ್ಸ್ ಬರುತ್ತೆ. ಗಾನೆ ಹಾಕಿ ಕಾಪಿ ರೈಟ್ಸ್ ಬಂದ್ಬಿಟ್ರೆ ಆಮೇಲೆ ಮತ್ತೆ ನಾನು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು. ನೋಡಿ ಟೋಲ್ ಇದು. ಯಾವ ಟೋಲು? ಬೆಳ್ಳು ಕ್ರಾಸ್ದು ನೆಲ್ಲಿಗೆರೆ ನೆಲಮಂಗಲ ದೇವಳ್ಳಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್. ಎಲ್ಲ ಮನೆ ಬೆಂಗಳೂರು ಹೋಗ್ತಾವೆ. ಇಲ್ಲೊಬ್ರು ಕೂತವ್ರು ಸರ್ರು. ನಾಳೆ ಹೋಗೋವಂಥವ್ರು ಇಲ್ಲೊಬ್ರು ಅವರೇ ಇಲ್ಲೇ ಜೊತೆಲಿ ಕೂತವ್ರೆ ಹೋಗೋಕ್ಕೆ. ಇಂಪಾರ್ಟೆಂಟ್ ಕೆಲಸದ ಮೇಲೆ ಏರ್ಪೋರ್ಟಲ್ಲಿ ಕೆಲಸ ಆಗೈತಿ ಇವನಿಗೆ. ನೋಡ್ಕೊಳ್ಳಿ, ಪ್ಲೇನಲ್ಲಿ ಎಲ್ಲರೂ ಕಾಣಿಸಿದ್ರೆ ಆಫರ್ ಕೊಡ್ತಾರೆ. ಬ್ಯಾಗ್ ಬೆಲ್ ಚೆಕ್ ಮಾಡೋದು. ಬ್ಯಾಗ್ ಅಲ್ಲ, ಹೇಳಿ ನಿಜ ಒಪ್ಪು. ಕೆಲಸ ಏನು ಸಿಕ್ಕಿರೋದು? ಬ್ಯಾಗ್ ಚೆಕ್ ಮಾಡೋದು. ಜಾಸ್ತಿ ದುಡ್ಡಿದ್ರೆ ಎತ್ಕೋತೀನಿ. ಇವನು ನೆಕ್ಸ್ಟು ಇವನು ಏರ್ಪೋರ್ಟಲ್ಲಿ ನಿಜ ನಾನು ಸುಳ್ಳು ಹೇಳಿದ್ರೆ ಬೇಕಿದ್ರೆ ನಾಳೆ ಇವನೊಂದು ವಿಡಿಯೋ ನಾನು ಮಾಡಿಸ್ಕೊಂಡು ಕಳಿಸ್ತೀನಿ ರೀ ನಿಮಗೆ. ಗೈಸ್, ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಮನೆಗೆ ಬಂದಿದ್ದೀನಿ. 6:16. ಇವಾಗ ಹೋಗ್ಬಿಟ್ಟು ಹಾಲು ತಂದುಬಿಟ್ಟು ಹಾಲು ಕಾಯಕ್ಕೆ ಇಡಬೇಕು. ಅವ್ರು ಇನ್ನೂ ನಮ್ಮ ಮಮ್ಮಿ ಡ್ಯಾಡಿ ಇನ್ನೂ ಬಂದಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಅದಾದರೂ ಒಂದು ಚಿಕ್ಕ ಕೆಲಸ ಮಾಡೋಣ. ಅವ್ರು ಬಂದಾಗ ಆಮೇಲೆ ಸುಮ್ಮನೆ ತಂದಿಟ್ಟು ಅದೇನಾದರೂ ಹಾಳಾಗೋಗ್ಬಿಟ್ರೆ ಮತ್ತೆ ಅದಕ್ಕೆ ಬೈದ್ಬಿಡ್ತಾರೆ. ಅದಕ್ಕೋಸ್ಕರ ತಂದು ಹಾಲು ಇಡ್ತೀನಿ ಫಸ್ಟು. ಡೈರಿಯಿಂದ ಅಲ್ವ ತರೋದು. ಅದಕ್ಕೋಸ್ಕರ 6 ಇಲ್ಲ 6:30 ಹಂಗೆ ಹೋಗ್ಬಿಟ್ಟು, ಆಲ್ರೆಡಿ 6:15. ಇವಾಗ ಹೋಗ್ಬಿಟ್ಟು ತಂದರೆ ಅಷ್ಟೊತ್ತಿಗೆ 6:30 ಆಗುತ್ತೆ ಅಲ್ಲಿ ಕೊಡೋ ಅಷ್ಟರಲ್ಲಿ. ತಂದುಬಿಟ್ಟು ಕಾಯಕ್ಕೆ ಇಟ್ಬಿಟ್ರೆ ಇನ್ನೇನು ಟೆನ್ಷನ್ ಇರೋಲ್ಲ. ಊಟ ಬಂದಿಡ್ಬೇಕಂತ ಹೇಳ್ಬಿಟ್ಟು ಹೋಗೋರೆ. ಅದನ್ನ ಸ್ವಲ್ಪ ನಾನೇ ಕಲಸಿಡ್ತೀನಿ ಆಮೇಲಿಂದ ಆ ಸೀಟು ಅಂದರೆ ಚಪಾತಿ ಹಿಟ್ಟು. ಅವ್ರು ಇನ್ನೂ 10 ಗಂಟೆ ಆಗುತ್ತಂತೆ ಬರೋದು. ಏನು ಮಾಡೋಣ, ಅಲ್ಲಿವರೆಗೂ ಬರ್ತೀನಿ ಅಂತ ಹೇಳಿದರು. ಲೇಟ್ ಬಸ್ಸೇ ಇಲ್ಲ ಅಂತೆ. ಅದಕ್ಕೋಸ್ಕರ ಈಗ ಏನು ಮಾಡೋಣ, ಒಬ್ಬನೇ. ನನ್ನರಲ್ಲೂ ನೆಟ್ ಖಾಲಿ. ಹಾಟ್ಸ್ಪಾಟ್ ಇತ್ತು ಅಪ್ಲೋಡ್ ಮಾಡೋದು, ಅದ್ರದ್ದು ನೆಟ್ ಖಾಲಿ. ಎಲ್ಲ ನೆಟ್ ಖಾಲಿ ಮಾಡಿದ್ದೀನಿ. ಏನು ಮಾಡೋದು, ಹಂಗೆ ಈಚೆ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಇವಾಗ ಅಷ್ಟೇ. ಎಷ್ಟು ಬೋರ್ ಗೊತ್ತಾ ಮನೇಲಿ ಒಬ್ಬರು ಇರೋಕ್ಕೆ. ನಿಜ ನನಗಂತೂ ಆಗ್ಲಿಂದ TV ನೋಡಿ ಇವಾಗ ರೀಚಾರ್ಜ್ ಮಾಡಿಕೊಂಡೆ. ಮತ್ತೆ TV ನೋಡಿ ಅದು ಬೋರ್ ಆಗೋಯ್ತು. ಅದ್ರಲ್ಲಿ ಡೋರೆಮಾನ್ ಬರ್ತೈತೆ. ಕಾಮಿಡಿ ನೋಡಿದೆ, ಮೂವಿ ನೋಡಿದೆ. ಇವಾಗ ಡೋರೆಮಾನ್ ಆಗಿದ್ದೀನಿ ಲಾಸ್ಟಿಗೆ. ಏನು ನೋಡೋಣ, ಎಲ್ಲ ಬೇಜಾರು ಹೋಗ್ಬಿಟ್ಟಿದೆ. ಅದಕ್ಕೆ ಆಗ್ಲಿಂದ ಸುಮ್ಮನೆ ಕೂತಿದ್ದೀನಿ. ಅದಕ್ಕೆ ಇಲ್ಲೇ ಏನು ಮಾಡೋದು, ಏನೂ ಇಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಅಪ್ಪ ಬಾಗ ಹತ್ತವ್ರಂತೆ ಬಸ್ನ. ಅವ್ರು ಬರ್ತಾರೆ 11 ಗಂಟೆಗೆ, ಪಕ್ಕ 11 ಗಂಟೆಗೆ ಬರ್ತಾರೆ ಅವರು.
ಅವಾಗ ಹೋಗಿ ಕರ್ಕೊಂಬರ್ಬೇಕು ಅವ್ರನ್ನ. ಏನು ಇಲ್ವಲ್ಲ, ಈಚೆ ಹೋಗೋಣ ಅಂದರೆ ಚಳಿ, ಅದು ಈಚೆ ಹೋಗೋಕ್ಕೂ ಬೇಜಾರು. ಹೋಗಿ ಬಂದೆ, ಇಷ್ಟೊತ್ತು ಈಚೆನೇ ಇದ್ದೆ. ಸೊಳ್ಳೆ ಎಲ್ಲ ಫುಲ್ಲು ಪಾರ್ಟಿ ಮಾಡಿಕೊಂಡ್ರು, ಅದಕ್ಕೆ ನಾನು ಬಂದೆ ಒಳಗಡೆ ಅಷ್ಟೇ. ಗಾಯ್ಸಿನೇನಿಲ್ಲ. ಅನ್ಕೋತಾ ಇರ್ತೀರಿ ಇದೇನು ಬೆಳಗ್ಗೆ ಇನ್ನೊಂದು ಶರ್ಟ್ ಹಾಕ್ತೀನಿ ಅಂದಿದ್ದೆ, ಇವಾಗ ಅದೇ ಸಂಜೆ ಮಾಮೂಲಿ ಸಂಜೆ ಬಂದಲ್ವ ಅದಕ್ಕೇ. ಯಾರು ತೊಳಿತಾರೆ ಪಾಪ, ಅವರು ಎಷ್ಟು ದಿನ ಅಂತ ತೊಳಿತಾರೆ. ಅದಕ್ಕೋಸ್ಕರ ಒಂದು ಟಿ ಶರ್ಟ್ 2 ದಿನ ಯೂಸ್ ಮಾಡೋದು. ಏನು ನನಗೇನು ಹಾಕೋಕ್ಕೆ ಬೇಜಾರಾಗಲ್ಲ. ನಿಮಗೆ ನೋಡಿ ನೋಡಿ ಹಳೇ ರೀಲ್ಸ್ ಅಂತ ಇದೆ ನೋಡಿ, ಹಳೇ ರೀಲಲ್ಲ, ಹಳೇ ವ್ಲಾಗ್ ಅಂದ್ಕೊಂಬಿಟ್ಟಿರ. ಹೊಸ ದಿನ ಬೇಕಿದ್ರೆ ಸುಳ್ಳೆಳನು ನೋಡಿ. ಇವತ್ತೆಷ್ಟು ತಾರೀಕು? 20. ಇವತ್ತು 8 ದಿವಸಕ್ಕೆ ಗಣೇಶ, 27ಗೆ 27ಗೆ ಗಣೇಶ ಇದೆ. ಬಂದೇ ಬಿಡ್ತು. 1 2 3 4 5 6 ಇನ್ನು ಕರೆಕ್ಟಾಗಿ 6 ಡೇಸ್ ಐತೆ ಅಷ್ಟೇ. 6 ಡೇ ಆದಮೇಲೆ ನೆಕ್ಸ್ಟು ಗಣೇಶ ಹಬ್ಬ. ಓಕೆ ಗೈಸ್, ಕರ್ಕೊಂಬಂದಿದ್ದಾಯಿತು. ಬಂದರು ಅವರು. ಇವಾಗ ಆಲ್ರೆಡಿ 11:30 ಆಗೋಗ್ಬಿಟ್ಟೈತೆ. ನಾಳೆ ಬೆಳಿಗ್ಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.